ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಶಿವ ಅಸೋಸಿಯೇಟ್ ವಂಚನೆ ಪ್ರಕರಣ ಹೂಡಿಕೆಗಿಂತ ಹೆಚ್ಚಿನ ಲಾಭ ಪಡೆದವರಿಗೆ ಈಗ ಢವ ಶುರುವಾಗಿದೆ. ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ ಗುಳೇದ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಶಿವಾನಂದ ನೀಲಣ್ಣನವರ ನಂಬಿ 35,000 ಜನರಿಂದ ಹೂಡಿಕೆ ಮಾಡಲಾಗಿದೆ. ಹೂಡಿಕೆ ಮೊತ್ತ 4,600 ಕೋಟಿ ಅಲ್ಲ, 2,000 ಕೋಟಿಗೂ ಹೆಚ್ಚು ಅಕ್ಯುಮೆನ್ ಆಪ್ನಲ್ಲಿ ಹೂಡಿಕೆ ಮಾಡಲಾಗಿದೆ. ಹಣ ಸಂದಾಯದ ಪರಿಶೀಲನೆ ನಡೀತಾ ಇರೋದು. ಷೇರು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ಹಣ ಹೂಡಿಕೆ ಮಾಡಿ ಲಾಸ್ ಆದವರು ಕೂಡ ಇದ್ದಾರೆ. ಬಡ್ಸ್ ಮತ್ತು ಕೆಪಿಐಡಿ ಕಾಯ್ದೆಯಡಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಸಿಐಡಿ. ನೋಡಿ, ಸಾಕಷ್ಟು ಜನ ಇನ್ವೆಸ್ಟ್ ಮಾಡಿ ಮೋಸ ಹೋಗಿದ್ದಾರೆ. ಬಟ್ ಯಾರೂ ಕೂಡ ದೂರು ಕೊಟ್ಟಿರಲಿಲ್ಲ. ಎಲ್ಲರೂ ಈತನ ಪರವಾಗಿಯೇ ಮಾತನಾಡ್ತಿದ್ದು ಕೂಡ ಇದೆ. ಒಂದಷ್ಟು ವಿಡಿಯೋಸ್ಗಳು ವೈರಲ್ ಆಗಿತ್ತು. ಅವ್ರು ಏನು ತಪ್ಪು ಮಾಡಿಲ್ಲ, ಯಾಕೆ ಸುಮ್ಮನೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ಈತ ಇನ್ನೂ ಏನೇನು ಮಾಡಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೀಗ ಸಿಐಡಿ ತನಿಖೆಯನ್ನು ಚುರುಕುಪಡಿಸಿದೆ. ತನಿಖಾ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು, ದಾಖಲೆಗಳನ್ನು ಕಲೆ ಹಾಕುವಂಥ ಕೆಲಸವೂ ಕೂಡ ಆಗಿದೆ. ಸೊ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದ ಹಾಗೆಯೇ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಇದು ಎಷ್ಟು ಸಾವಿರ ಕೋಟಿ ಹಗರಣ, ಏನು ಎತ್ತ ಎಲ್ಲವೂ ಕೂಡ ಬಟಾಬಯಲ್ ಆಗ್ತಾ ಇರೋದು. ಮತ್ತು ಈತನ ನೆಟ್ವರ್ಕ್ ಹೇಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಈ ಹೂಡಿಕೆ, ಇನ್ವೆಸ್ಟು, ಲಾಸು, ಪ್ರಾಫಿಟ್ಟು ಅನ್ನೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಲ್ಲಿ ಶಿವ ಅಸೋಸಿಯೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಚುರುಕುಪಡಿಸಿದೆ. ಏನೆಲ್ಲ ಮಾಹಿತಿಗಳು ಇಲ್ಲಿವರೆಗೂ ಸಿಕ್ಕಿದೆ? ಬೆಳಗಾವಿಯಲ್ಲಿ ಏನು ಶಿವಮ್ ಅಸೋಸಿಯೇಟ್ ನಿಂದ ಆಗಿರ್ತಕ್ಕಂಥ ಏನು ಹೂಡಿಕೆಯಲ್ಲಿ ಏನು ಕೋಟ್ಯಾಂತರ ರೂಪಾಯಿ ದುರುಪಯೋಗ ಪ್ರಕರಣದ ತನಿಖೆಗೆ ಸಿಐಡಿ ಮುಂದುವರೆಸಿದೆ. ಸಿಐಡಿ ಡಿಐಜಿ ಆಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಿರ್ತಕ್ಕಂಥದ್ದು. ಏನು ಆ ಒಂದು ಅಸೋಸಿಯೇಟ್ ನ ಮಾಲೀಕ ಆಗಿರ್ತಕ್ಕಂಥ ಶಿವಾನಂದ ನಿಲನ್ನವ್ರನ್ನ ಕಸ್ಟಡಿಗೆ ಪಡೆದು 7 ದಿನ ಆಗಿದೆ. 7 ದಿನಗಳ ಕಾಲ ಸಿಐಡಿ ಪೊಲೀಸರು ಆ ಶಿವಾನಂದ ನಿಲನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ಶಿವಾನಂದ ನಿಲನ್ ಅವರ ಪತ್ನಿ ಆಗಿರ್ಬೋದು, ಆತನ ಪಾರ್ಟ್ನರ್ ಆಗಿರ್ಬೋದು, ಜೊತೆಗೆ ಆಪ್ತರಾಗಿರ್ಬೋದು, ಅವರಿಗೂ ಕೂಡ ಒಬ್ಬೊಬ್ಬರಾಗಿ ನೋಟಿಸ್ ಅನ್ನು ಜಾರಿ ಮಾಡುವಂತ ಕೆಲಸವನ್ನ ಸಿಐಡಿ ಪೊಲೀಸರು ಮಾಡುವಂತದ್ದು. ಈಗ ಒಂದಿಷ್ಟು ಅಂಶಗಳಲ್ಲಿ ಗಮನಕ್ಕೆ ಬಂದಿರತಕ್ಕಂಥದ್ದು ನೀತಿ ಏನಂದ್ರೆ, ಬರ್ಡ್ಸ್ ಆಕ್ಟ್ ಮತ್ತು ಕೆಪಿಐ ಆಕ್ಟ್ ಪ್ರಕರಣ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರೆಲ್ಲ ಒಂದು ಇಲ್ಲಿ ಹೂಡಿಕೆ ಮಾಡಿದ್ರು, ಅಂದ್ರೆ 35,000 ಜನ ಇಲ್ಲಿ ಏನು ಹೂಡಿಕೆ ಮಾಡಿದ್ದಾರೆ, ಆ ಹೂಡಿಕೆ ಮಾಡಿದಂತವ್ರು ಈ ಹೂಡಿಕೆ ಮಾಡಿದ ಹಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರು ಲಾಭ ಪಡೆದಿದ್ರೆ ಆ ಹಣವನ್ನ ಪಡೆದಂತವ್ರು ಎಷ್ಟು ಜನ ಅನ್ನುವಂತ ಲಿಸ್ಟ್ ಅನ್ನು ಕೂಡ ಮಾಡ್ಲಾಗ್ತಾ ಇದೆ. ಆ ಹಣವನ್ನು ಕೂಡ ಅವರಿಂದ ರಿಕವರಿ ಮಾಡೋದಕ್ಕೆ ಈ ಒಂದು ಕಾಯ್ದೆಯಡಿ ಒಂದು ಏನು ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಅವರಿಗೂ ಕೂಡ ಒಂದು ಈಗ ಆತಂಕ ಎದುರಾಗಿದೆ ಅಂತ ಹೇಳ್ಬೋದು. ಇದು ಒಂದು ಭಾಗ. ಆದ್ರೆ ಏನು ಈ ಒಂದು ಶಿವಮ್ ಅಸೋಸಿಯೇಟ್ ನಿಂದ 4,600 ಕೋಟಿಯಷ್ಟು ಏನು ವಂಚನೆ ಆರೋಪ ಪ್ರಕರಣದ ತನಿಖೆಯಲ್ಲಿ ಈಗ ಶಿವಾನಂದ ನಿಲನ್ ಈ ಹಿಂದೆ ಏನು ಬೆಳಗಾವಿ ಜಿಲ್ಲಾಡಳಿತ ನಡೆಸುವಂತ ಎಸಿ ತಂಡದ ತನಿಖಾಧಿಕಾರಿ ಮುಂದೆ ಕೂಡ 2,000 ಕೋಟಿಗಿಂತ ಅಧಿಕ ಹಣ ಹೂಡಿಕೆ ಆಗಿದೆ ಅನ್ನೋ ಮಾತನ್ನು ಹೇಳಿದ್ರು. ಅದೇ ಮಾತನ್ನ ಈಗ ಪೊಲೀಸರು ಮುಂದೆ ಕೂಡ ಹೇಳಿದೆ. ಈಗ ಸಿಐಡಿ ಮುಂದೆ ಕೂಡ ಅದೇ ಮಾತನ್ನ ಹೇಳಿರ್ತಕ್ಕಂಥದ್ದು ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಏನು ಸಿಐಡಿ ಡಿವೈಎಸ್ಪಿ ಆಗಿರ್ತಕ್ಕಂಥ ಕೋದಂಡರಾಮ್ ನೇತೃತ್ವ ಕೂಡ ಒಂದಿಷ್ಟು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ. ಅದು ಬೇರೆ ಬೇರೆ ತಂಡಗಳಾಗಿ ಟೆಕ್ನಿಕಲ್ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಎಲ್ಲಾದ್ರೂ ಏನು ಷೇರು ಮಾರುಕಟ್ಟೆ ಸೇರಿದಂತೆ ಚಿನ್ನ ಹಾಗೂ ಮತ್ತು ರಿಯಲ್ ಎಸ್ಟೇಟ್ ನಲ್ಲಿ ಹಣ ಹೂಡಿಕೆಯ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಏನೆಲ್ಲ ಬೇನಾಮಿ ಆಸ್ತಿಯನ್ನ ಶಿವಾನಂದ ನಿಲನ್ ಹೊಂದಿದ್ದಾನೆ ಅನ್ನೋಂಥದ್ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂಥದ್ದು. ಸದ್ಯಕ್ಕೆ ಈಗ ಹೂಡಿಕೆದಾರರು ಕೂಡ ಈಗ ಆತಂಕ ಎದುರಾಗಿದೆ. ನೀತಿ ಕೇವಲ ಕಾಗವಾಡ್ನಲ್ಲಿ ಒಂದೇ ಒಂದು ಪ್ರಕರಣ ದಾಖಲಾಗಿದ್ ಬಿಟ್ರೆ ಬೇರೆ ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ದೂರನ್ನು ದಾಖಲಿಸೋದಕ್ಕೆ ಮುಂದೆ ಬಂದಿಲ್ಲ. ಜೊತೆಗೆ ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೇರಿದಂತೆ 5 ರಾಜ್ಯದ ಜನರು ಈ ಒಂದು ಶಿವಮ್ ಅಸೋಸಿಯೇಟ್ ನಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಮಾಜಿ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಏನು ಯಾರು ಕೂಡ ದೂರು ಕೊಡೋದಕ್ಕೆ ಒಂದು ಮುಂದೆ ಬರ್ತಾ ಇಲ್ಲ. ಆದ್ರೆ ಈಗ ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಸಿಐಡಿ ಅಧಿಕಾರಿಗಳು ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದಾರೋ ಆ ಒಂದು ಮಾಹಿತಿಗಳ ಆಧಾರವಾಗಿ ಈಗ ಒಂದೊಂದು ಸಾಕ್ಷಿಗಳನ್ನ ಸಂಗ್ರಹಿಸುವಂತ ಕೆಲಸ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಏನು ಆಪ್ತರು ಸೇರಿದಂತೆ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದಾರೋ ಅವರಿಗೆ ಒಂದು ನೋಟಿಸ್ ನೀಡುವಂತ ಕೆಲಸ ಕೂಡ ಈಗ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ.